ವೆಲ್ಕಮ್ ಬ್ಯಾಕ್ ಟು ಹೊಸ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30ಇಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಈಗ ಒಂದು ರೌಂಡ್ ಅಂಗಡಿಗೆ ಹೋಗಿ ಬಂದಿದ್ದೀನಿ ಗೈಸ್. ಈಗ ಅಲ್ಲಿ ಅಂಗಡೀಲಿ ಲೋಕಿನ ಬಿಟ್ಟು ಮನೆಗೆ ಬಂದಿದ್ದೀನಿ. ಯಾಕೆ ಏನು ಅಂತಂದರೆ ಇವತ್ತು ಆ್ಯಕ್ಚುಲಿ ಅಮ್ಮ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಅಕ್ಕನ ಮನೆ ಹತ್ರ ಹೋಗಬೇಕಿತ್ತು, ಹೋಗೋಣ ಅಂಥೇಳಿ ಬಂದೆ. ಇನ್ನು ನಾನಿಲ್ಲಿ ಸಾಂಬಾರ್ಗೆ ಇಟ್ಟಿದ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ಅಮ್ಮ ಸಾಂಬಾರ್ಗೆ ಇಟ್ಟು ಹೋಗಿತ್ತು, ಆಫ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡಿಬಿಡೋಣ ಅಂತ. ಸೊ ಬನ್ನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಏನಪ್ಪ ಶೇರ್ ಮಾಡೋದು ಅಂತಂದರೆ ಗೈಸ್, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಹೆಣ್ಣು ಮಗುನ ಗಂಡು ಮಗುನ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇದು ವ್ಲಾಗ್ ಮಾಡಬೇಕು ಅಂತ ಹೇಳಿ, ಬಟ್ ಅದು ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ತುಂಬ ಜನಕ್ಕೆ ನಾನು ನನ್ನ ಗೆಸ್ಸಲ್ಲಿ ಎಷ್ಟು ಜನಕ್ಕೆ ಹೇಳಿದ್ದೀನೋ ಅದು ಅಷ್ಟು ಸಕ್ಸಸ್ ಆಗಿದೆ. ಯಾವ ಥರ ಗೆಸ್ ಮಾಡ್ತೀನಿ ಏನು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದಕ್ಕೂ ಮುಂಚೆ ನನ್ನ ಸ್ಟೋರಿದು ನನಗೆ ಹೆಂಗೆ ಗೊತ್ತಾಯಿತು, ನಾನು ಹೆಂಗೆ ಕಂಡುಹಿಡ್ಕೊಂಡೆ ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ. ಮೊದಲಿಗೆ ಗೈಸ್, ನಂದು ಫಸ್ಟ್ ಬೇಬಿ ಗರ್ಲ್ ಆಗಿದ್ದು ಅದು ಬಂದು ನನಗೆ 8 ಮಂತ್ಸ್ ಕ್ಯಾರಿಂಗಲ್ಲಿ ಅದು ಅಬಾರ್ಟ್ ಆಯಿತು. ನಾನು ಹೇಳಿದ್ದೀನಿ ಈಗಾಗಲೇ ಅದು ತುಂಬ ಸಲ. ಅದಾದಮೇಲೆ ನನ್ನ ಮಗಳು ಕೂಡ ಹುಟ್ಟಿದ್ದು ನನಗೆ. ನನ್ನ ಮಗಳು ಹುಟ್ಟಿದಾಗ ನನಗೆ ಅದೇ ಮೊದಲನೇ ಮಗು ತೀರ್ಕೊಂತು ಅಂತ ಹೇಳಿದ್ನಲ್ಲ, ಅದು ತೀರ್ಕೊಂಡಿದ್ದು 1 ವರ್ಷ 2 ವರ್ಷ ಆದಮೇಲೆ ನನ್ನ ಮಗಳು ಮತ್ತೆ ಹುಟ್ಟಿದ್ದು ನನಗೆ. ನನ್ನ ಮಗಳು ಮತ್ತೆ ಹುಟ್ಟಾದಮೇಲೆ ನನಗೆ ಏನು ಸುಮಾರು 5ರಿಂದ 6 ಅಬಾರ್ಷನ್ಸ್ ಆಗಿದೆ. ಅದೆಲ್ಲನೂ ಕೂಡ ಹೆಣ್ಮಗುನೇ. ಅದು ಹೆಂಗೆ ಗೊತ್ತಾಯಿತು ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾವೇ ಈಸಿಯಾಗಿ ಕಂಡುಹಿಡ್ಕೊಬೋದು. ಏನು ನೋಡಿ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಅದೊಂದು ಸಿಂಪಲ್ ಟ್ರಿಕ್ಸ್ನ ನೀವು ತಿಳ್ಕೊಂಡ್ರೆ ಸಾಕು, ನಮ್ಮ ಹೊಟ್ಟೆಲಿರೋದು ಹೆಣ್ಮಗುನ ಗಂಡು ಮಗುನ ಅನ್ನೋದನ್ನು ನಾವೇ ಕಂಡುಹಿಡ್ಕೊಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ನನಗೆ ಅಬಾರ್ಷನ್ಸ್ ಆಗಿರೋದು 5-6 ಅಬಾರ್ಷನ್ಸೇ ಆಗಿದೆ. ನನ್ನ ಮಗ ಇದು ಆ್ಯಕ್ಚುಲಿ ನನಗೆ 7ನೇವನು. ನನ್ನ ಮಗಳು ಮಧ್ಯದಲ್ಲಾಗಿದೆಯಲ್ಲ ಅದೆಲ್ಲ ಹೆಣ್ಮಕ್ಳೇ ಆಗಿ ತೀರ್ಕೊಂಡಿರೋದು. ಅದು ಹೆಂಗೆ ಗೊತ್ತಾಯಿತು? ಅದರಲ್ಲೂ ಸ್ವಲ್ಪ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಹೆಣ್ಮಗು ಆಗಿರೋದಕ್ಕೆ ನಾನೇ ಅಬಾರ್ಷನ್ ಮಾಡಿಸಿದ್ದೀನಿ ಅಂತ ಸ್ವಲ್ಪ ಜನ ಅಂದ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಜನ ನನ್ನ ಮಗನಿಗೆ ನಾನು ಅಬಾರ್ಷನ್ ಮಾಡಿಸಿ ಆಮೇಲೆ ಇದು ಗಂಡು ಮಗು ಅನ್ನೋದಕ್ಕೆ ಇದನ್ನು ಬಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಪ್ರಾಮಿಸ್, ಯಾವುದೇ ರೀತಿಲೂ ನಾವು ಆ ಥರ ಅಂದರೆ ಅದು ಅಬಾರ್ಷನ್ ಮಾಡಿಸ್ಬಿಡೋಣ, ಅದು ಹೆಣ್ಮಗು ಅಂತ ನನಗೆ ಗೊತ್ತಾಯಿತು ಅಂತ ಆ ಥರ ಯಾವುದೂ ಇಲ್ಲ. ಸಿಮ್ಟಮ್ಸ್ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ. ಏನು ಸಿಮ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ, ಮೊದಲನೇ ಮಗು ನಿಮಗೆ ಯಾರಿಗಾದರೂ ಹೆಣ್ಣು ಮಗು ಆಗಿದ್ದರೆ ಆ ಸಿಮ್ಟಮ್ಸ್ ಏನಿರುತ್ತಲ್ವ, ಅಂದರೆ ಸಪೋಸ್ ಇವಾಗ ನನಗೆ ನನ್ನ ಮಗಳ ಕ್ರೇವಿಂಗ್ಸ್ ಏನಿತ್ತು ಅಂತ ಹೇಳಿದ್ರೆ, ಊಟ ಕಂಡ್ರೆ ಆಗ್ತಿರ್ಲಿಲ್ಲ. ನಾನ್ ವೆಜ್ ನಮ್ಮ ಮನೇಲಿ ಮಾಡಿದ್ರೂ ಕೂಡ ನಾನ್ ವೆಜ್ ಸ್ಮೆಲ್ ಆಗ್ತಿರ್ಲಿಲ್ಲ. ಏನು ತಿಂದರೂ ನನಗೆ ಬೇಡ ಅನ್ಸೋದು. ಹೊರಗಡೆ ಚಾಟ್ಸ್ ಆಗಿರ್ಬೋದು, ಗೋಬಿ, ಪಾನಿಪುರಿ, ಬೇಲ್ಪುರಿ, ಏನೇ ಹೊರಗಡೆದು ಏನೇ ಆದ್ರೂ ಬಜ್ಜಿ ಬೋಂಡ ಈ ಥರ ಯಾವುದೇ ನೋಡಿದ್ರೂ ನನಗೆ ಆಗ್ತಿರ್ಲಿಲ್ಲ. ಊಟ ಅಂದ್ರೇ ವಾಮಿಟ್ ಆಗೋದು. ನಾನು ಆ ಟೈಮಲ್ಲಿ ಬರೀ ತಿಂತಿದ್ದಿದ್ದು ಮೊಸರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕಿವುಚ್ಕೊಂಡು ತಿಂತಾಯಿದ್ದೆ. ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೂ ನನಗೆ ಸೇರ್ತಾ ಇರಲಿಲ್ಲ. ಆ ಥರ ತಿಂದಿದ್ದು. 8ನೇ ತಿಂಗಳು ತುಂಬಿ 9ಕ್ಕೆ ಬಿದ್ದಾಗ ನಾನು ನಾನ್ ವೆಜ್ ಆಗಲಿ ಆದರೆ ಅದನ್ನು ಇಷ್ಟಪಟ್ಟಲ್ಲ, ತಿನ್ನೋದಕ್ಕೆ ನನ್ನ ಮನಸ್ಸು ಹೋಗ್ತು. ಆಮೇಲೆ ನನ್ನ ಮಗನ ಪ್ರೆಗ್ನೆನ್ಸಿದು ಬಂದು ಬರೀ ಖಾರದ ಐಟಮ್ಸ್ ತಿನ್ನಬೇಕು ಅಂತ ಆಸೆ ಆಗೋದು ನನಗೆ. ಅಂದರೆ ಈ ಚಪಾತಿಗೆ ಎಣ್ಗಾಯಿ ಪಲ್ಯ ಅಥವಾ ಚಪಾತಿಗೆ ಏನಾದರೂ ಗೊಡ್ಗಾರ, ಮತ್ತು ಈ ಪೊಟ್ಯಾಟೊ ಫ್ರೈಸ್ ಜಾಸ್ತಿ, ಮನೇಲಿ ಬೋಂಡ ಬಜ್ಜಿ, ಖಾರವಾಗಿರೋದು ಊಟ ಚೆನ್ನಾಗಿ ತಿಂತಿದ್ದೆ. ಸ್ಟಾರ್ಟಿಂಗ್ 2ರಿಂದ 3 ತಿಂಗಳು ನಾನು ತಿಂದಿರಲಿಲ್ಲ. ನನಗೆ ಅದು ಹೋಗ್ತಾನೆ ಇರಲಿಲ್ಲ. ಊಟ ಬೇಡ ಅನಿಸೋದು, ಬಟ್ ಹೊಟ್ಟೆ ಹಸುವಿಗೆ ಇಷ್ಟಿಷ್ಟು ತಿಂದ್ಕೊಂಡು ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಇವನರಲ್ಲಿ ನನಗೆಲ್ಲ ತಿನ್ನಬೇಕು ಅಂತ ಅನಿಸೋದು.
ಮತ್ತು ನನ್ನ ಮಗು ಅಂದರೆ ನನಗೆ ಅಬೋಷನ್ಸ್ ಆಯಿತು, 5-6 ಅಬೋಷನ್ಸ್ ಆಯಿತು ಅಂತ ಹೇಳಿದ್ನಲ್ಲ, ಆ ಮಕ್ಳಿಗೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಮೊದಲನೇ ಮಗುಗೆ ಏನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನೋ, ನನ್ನ 2ನೇ ಮಗುನೂ ಕೂಡ ಅದೇ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತಾಯಿದ್ದೆ. ಅಂದರೆ ಅವಳಿಗೆ ಹೆಣ್ಮಗುಗೆ ನಾನು ಯಾವ ಥರ ಏನು ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಸುಸ್ತು ಅಂತ ಮಲ್ಕೊಳೋದು, ಎಲ್ಲ ಬೆಡ್ ಮೇಲೆ ತಂದು ಕೊಟ್ರು ನನಗಾಗಲ್ಲ ಅಂತ ಹೇಳೋದು. ಅದು ಹೆಂಗಿತ್ತು ಅಂದರೆ ನಮ್ಮ ಅಕ್ಕಂದಿರೆಲ್ಲ 4-5 ಥರ ವೆರೈಟಿ ಮಾಡಿ ಮುಂದಕ್ಕಿಟ್ರು ಇದೊಂದು ತಿನ್ನೋದು ಬೇಡ ಇಡಿಸ್ತಾ ಇಲ್ಲ, ಇದೊಂದು ತುತ್ತು ಬೇಡ ಇಡಿಸ್ತಾ ಇಲ್ಲ, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಇದ್ರ ಡೆಡ್ ಆಪೋಸಿಟ್ಟು ಬಾಯ್ ಬೇಬಿಗಿರುತ್ತೆ. ಸಪೋಸ್ ಏನಾದರೂ ನಿಮಗೆ ಬಾಯ್ ಬೇಬೀಸಲ್ಲಿ ಆ ಥರ ಆಗಿದ್ದು ಗರ್ಲ್ ಬೇಬಿ ಆದಾಗ ತಿಂತಾಯಿದ್ದೀನಿ ಅಂತ ಹೇಳಿದ್ರೆ ಆಪೋಸಿಟು ನಿಮಗೆ ಗೊತ್ತಾಗುತ್ತೆ, ಇದು ಗರ್ಲ್ ಆಗಿದೆ, ಇದು ಬಾಯ್ ಆಗಿದೆ ಅಂತ. ಅದರ ಡೆಡ್ ಆಪೋಸಿಟ್ಟೇ ಆಗುತ್ತೆ. ಇನ್ನು ಕೆಲವ್ರು ಹೇಳ್ತಾ ಇರ್ತಾರೆ, ನನಗೆ ಹೇಳಿರೋದೇ ಹೇಳ್ತೀನಿ. ಮಗುಗೆ ಆ್ಯಕ್ಚುಲಿ ಹಿಂದೆಗಡೆ ನೋಡಿ ಹೇಳ್ತಿದ್ರು, ಅಂದರೆ ಇದನ್ನು ನನಗೆ ನಮ್ಮ ಅತ್ತೆನೇ ಹೇಳೋರು. ಯಾವ ಥರ ಅಂತ ಹೇಳಿದ್ರೆ, ಬ್ಯಾಕ್ ಸೈಡ್ ಮಗು ಹಿಂದೆಗಡೆ ಅದೇನು ಅವ್ರಿಗೆ ನೋಡಿದ್ರೆ ಗೊತ್ತಾಗತ್ತಂತೆ. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ನನಗಂತೂ ನಿಜ ಗೊತ್ತಿಲ್ಲ ಗೈಸ್. ನನ್ನ ಮಗು ಮೊದಲನೇ ಮಗು ತೀರ್ಕೊಂಡ್ಮೇಲೆ 2ನೇದು ನನ್ನ ಮಗಳಾದ್ಲು. ನನ್ನ ಮಗಳನ್ನ ನೋಡಿ ನನಗೆ ಸುಮಾರು ನಾನು ಹೇಳಿದ್ನಲ್ಲ, ನನಗೊಂದು 5-6 ಅಬೋಷನ್ಸೇ ಆಗಿದೆ ಅಂಥೇಳಿ. ಅದೆಲ್ಲ ಹೆಣ್ಮಗು ಆದಾಗ್ಲೂ ಕೂಡ ಅತ್ತೆ ಹೇಳಿದ್ದು ಒಂದೇ, ನಿನಗೇನೇ ಆದ್ರೂ ಇದರಿಂದ ಯಾವುದಾಗುತ್ತೋ ಅದು ಹೆಣ್ಣು ಮಗುನೇ ಆಗೋದು ಅಂತ ಹೇಳಿದರು. ನಾನು ಆವಾಗ ನಿಜ ಯಾರಿಗೆ ಬೇಜಾರಾಗಿರಲ್ಲ, ಎಲ್ರಿಗೂ ಬೇಜಾರು ಆಗೇ ಆಗಿರುತ್ತೆ ಆ ಥರ ಮಾತು ಕೇಳಿದಾಗ. ಸೊ ಹೆಣ್ಣು ಅಂತಲೇ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ರು. ಅದರಲ್ಲೂ ಬೇರೆ ಇಷ್ಟೊಂದು ಅಬೋಷನ್ಸ್ ಎಲ್ಲ ಆಗಿರೋದನ್ನ ನೋಡಿ ಇನ್ನಿವಳಿಗೆ ಗಂಡು ಮಗು ಆಗಲ್ಲ, ಹೆಣ್ಮಗು ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ರು. ಅದನ್ನೆಲ್ಲ ನೋಡಿ ತಲೆಯಲ್ಲಿ ಸ್ವಲ್ಪ ನಾನು ಇಟ್ಕೊಂಬಿಟ್ಟು, ಸೊ ನಾನೇನು ಮಾಡಿದ್ದೆ, ನನಗಿನ್ನು ಇಷ್ಟೊಂದು ಅಬೋಷನ್ಸು ಆಗಿದೆ ಎಲ್ಲ ಅದೇ ಅಂತ ಹೇಳ್ತಾರೆ. ನಮಗೆ ಆ ಥರ ಬೇಜಾರಿಲ್ಲ ಅಂದ್ರೂ ಈ ಆಡಿರೋರು ಮಾತಿರುತ್ತಲ್ಲ, ಅದನ್ನು ಕೇಳಿ ನನಗೆ ಬೇಜಾರಾಗ್ಬಿಟ್ಟು ನನಗೆ ಬೇಡವೇ ಬೇಡ ಮಕ್ಕಳು ಅಂತ ನಾನು ಸುಮ್ಮನಾಗಿದ್ದು. ನಾನು ಅದು ಯಾವುದೇ ರೀತಿ ನನ್ನ ಅಬೋಷನ್ಸ್ ಆಯಿತು, ನಾವು ಹೆಣ್ಮಗು ಅಂತ ನೋಡಿ ತೆಗ್ಸಿರೋದು ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ತೆಗೆಸ್ಬಿಟ್ಟಿದ್ದೀವಿ ಅಂತೆಲ್ಲ ಮಾತಾಡ್ತಾರಲ್ಲ, ಅದೆಲ್ಲ ನಿಜವಾಗ್ಲೂ ಸುಳ್ಳು. ನಾನು ಬೇಡ ಅಂಥೇಳಿ ಇನ್ನು ಸುಮ್ಮನಾದೆ. ಅದಾದಮೇಲೆ ನಾನೊಂದು 2 ಇಯರ್ಸ್ ಗ್ಯಾಪ್ ತೊಗೊಂಡು ಅದಾದಮೇಲೆ ಋತ್ವಿಕ್ಗೆ ನಾನು ಪ್ರೆಗ್ನೆನ್ಸಿ ಆಗಿದ್ದು. ಅವನು ಪ್ರೆಗ್ನೆನ್ಸಿ ಆದಾಗ ನೀವು ನಿಜವಾಗ್ಲೂ ಯಾರೂ ನಂಬಲ್ಲ, ನನಗೇನು ನಾನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿ ಅಷ್ಟೊಂದು ಅಬೋಷನ್ ಆಯಿತು, ನನಗಿನ್ನು ಯಾವ ಮಕ್ಕಳೂ ಬೇಡ ಏನೂ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಅದು ಯಾವ ರೀಸನಿಗೆ ಅಂದರೆ, ಕೋವಿಡ್ ಟೈಮಲ್ಲಿ ಹೆಂಗೆ ಅಬೋಷನ್ಸ್ ಆಯಿತು ಅನ್ನೋದನ್ನು ಹೇಳ್ತೀನಿ. ಮೊದಲನೇದು ನನಗೆ 4 ಮಂತ್ಸಲ್ಲಿ ಇದ್ದಕ್ಕಿದ್ದಂಗೆ ಅಬೋಷನ್ ಆಯಿತು. ನನಗೇನು ಮೊದಲನೇ ಮಗು 8 ತಿಂಗಳಿಗೆ ಹೆಣ್ಮಗು ಅಬೋಷನ್ಸ್ ಆಯಿತು, ಇದು ಅದೇ ಥರನೇ ಆಯಿತು. ಬೆಳವಣಿಗೆ ಚೆನ್ನಾಗಿಲ್ಲ ಅಂತ, ಅಥವಾ ಮಗುಗೆ ನೀರು ಎಷ್ಟು ಬೇಕೋ ಅಷ್ಟಿಲ್ಲ, ಮೆದುಳು ಚಿಕ್ಕದಾಗಿದೆ, ಈ ಥರ ರೀಸನ್ಸ್ ಎಲ್ಲ ಕೊಟ್ಟು ಹಾಗಾಯಿತು. 4ನೇ ಮಗುಗೆ ಏನಾಯಿತು, ಕೋವಿಡ್ ಟೈಮಲ್ಲಿ ನೀನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ಕೋ, ಚೆನ್ನಾಗಾಗ್ತೀಯಾ ಹಾಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಕೋವಿಡ್ ಟೈಮೇ ಅವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿ ನನಗೆ ಈ ಥರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ನಾನು ಹೇಳಿದ್ದೀನಿ. ಆದರೂ ಆ ಡಾಕ್ಟ್ರು ಅರಸೀಕೆರೆಯಲ್ಲಿ ಶಿಬ್ರಿ ಹೆಗ್ಡೆ ಅಂತ ಅವ್ರ ಹೆಸರು, ಆ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿ ಎಲ್ಲ ನೋಡಿದ್ದಾರೆ. ಬಟ್ ಅವರು ಕೋವಿಡ್ ಇರೋದ್ರಿಂದ ಅದು ಹೆಂಗೆ ಚೆಕ್ ಮಾಡಿದ್ರೋ ಏನೋ ನನಗಂತೂ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಎಲ್ಲ ಅಂದ್ಬಿಟ್ಟು ಪೋಸ್ಟ್ಪೋನ್ಸ್ ಟ್ಯಾಬ್ಲೆಟ್ ಕೊಟ್ಟರು. ಅದನ್ನು ತೊಗೊಂಡ್ಮೇಲೆ ಮಗು ಹೊಟ್ಟೆಯಲ್ಲೇ ಇನ್ನೂ ತುಂಬ ಚೆನ್ನಾಗಿ ಬಲ್ತ್ಬಿಡ್ತು. ಅದಾದಮೇಲೆ ನಾನು ಫುಲ್ಲು ಸುಸ್ತಾದೆ ಅಂತ ಬೆಂಗಳೂರಿಗೆ ಹೋದಾಗ ಅವ್ರು ಡಾಕ್ಟ್ರ್ ಹೇಳಿದ್ರು, ಗಂಡು ಮಗು ಆದರೆ ಚೆನ್ನಾಗಿರುತ್ತೆ, ಹೆಣ್ಮಗು ಆದರೆ ಹ್ಯಾಂಡಿಕ್ಯಾಪ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಅವಾಗ ನಿಜವಾಗ್ಲೂ ಯಾವುದು ಅಂತ ಹೇಳಿ ಅಟ್ಲೀಸ್ಟ್ ಉಳಿಸ್ಕೋಬೋದು ಅಂತ ಹೇಳಿದ್ರು. ನಾವು ಹಂಗೆ ಹೇಳೋಕ್ಕಾಗಲ್ಲ, ನಿಮಗೆ ಆಪ್ಷನ್ ಒಂದೇ, ನಾವು ಯಾವ ಮಗು ಅಂತ ಹೇಳೋದಕ್ಕಾಗಲ್ಲ, ಬೇಕು ಅಂದರೆ ಮಗುನ ಇಟ್ಕೊಳ್ಳಿ, ಬೇಡ ಅಂದರೆ ತೆಗ್ಸಿ ಅಂತ ಹೇಳಿದ್ರು. ನನ್ನ ತಲೆಗೆ ಹೋಗಿದ್ದವಾಗ ಬೇಡ ಅಂತಲೇ. ಯಾಕೆ ಅಂತ ಹೇಳಿದ್ರೆ ಇವ್ರು ಯಾವ ಮಗು ಅಂತ ಹೇಳಿಲ್ಲ ಒಂದು, ಆಮೇಲೆ ಇನ್ನೊಂದು ಅಕಸ್ಮಾತ್ ಏನಾದರೂ ಆ ಮಗು ಹುಟ್ಟಿ ಅದು ಹೆಣ್ಣು ಮಗು ಆಗಿದ್ದರೆ ಬೆಳವಣಿಗೆ ಆಗಲಿ ಬುದ್ಧಿಮಂದಿ ಆಗಿ ಬೆಳೆದ್ರೆ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಎಷ್ಟೇ ಚೆನ್ನಾಗಿದ್ರು ಏನೇ ಮಾಡಿದ್ರು ಹೆಣ್ಮಕ್ಳು ಹೆಂಗಾದರೂ ಒಂದು ಹಾಳಾಗ್ತಿರೋದಾಗಲಿ ಅಥವಾ ಇನ್ಯಾರೋ ಕರ್ಕೊಂಡೋಗೋ ಏನೋ ಮಾಡೋದು ಈ ಥರ ಎಲ್ಲ ನಡೀತಾ ಇರುತ್ತೆ. ಅಂಥದ್ರಲ್ಲಿ ಬುದ್ಧಿಮಂದಿ ಆಗಿರೋ ಹೆಣ್ಮಗು ಆದರೆ ನಾವು ಹೊರಗಡೆ ಹೋದಾಗ ಆ ಮಗುಗೆ ಏನಾದರೂ ಆದರೆ
ಆ ಮಗುನ ಏನಾದರೂ ಮಾಡೋದು ಈ ಥರ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳಿ ಸರಿ ಬೇಡ ಅಂತ ಹೇಳಿ ನಾವು ಅವಾಗ ಆ ಮಗುನ ತೆಗ್ಸಿದ್ದು. ಅದಾದಮೇಲೆ ಮತ್ತೆ ನನಗೆ ಇನ್ನೊಂದಾಯಿತು, ಅದು ಅಷ್ಟೇ ಇದ್ದಕ್ಕಿದ್ದಂಗೆ 6 ತಿಂಗಳಲ್ಲಿ ಅಬಾರ್ಟ್ ಆಯಿತು, ಅದು ಬೇಬಿಗಲ್ಲೇ. ನಾನು ಆಗಲೇ ಹೇಳ್ದಂಗೆ ಇನ್ನು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಎಷ್ಟು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ರು ಕೂಡ ಈ ಥರ ಮಾಡಿದ್ರಲ್ಲ, ಕೊನೆಯದಾಗಿ ಇದೇ ಮಗುನ ನಾವೇ ತೆಗ್ಸಂಗಾಯ್ತಲ್ಲ ಅಂಥೇಳಿ ನಾನು ಅದೊಂದು ಮಗುನ ಅಷ್ಟೇ ನಾವು ತೆಗೆಸ್ಕೊಂಡಿದ್ದು. ಬೇಡ ಅಂಥೇಳಿ ಡಿಸೈಡ್ ಮಾಡಿದಾಗ 2 ಇಯರ್ಸ್ ಆದಮೇಲೆ ನಾನು ಋತ್ವಿಕ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಬಟ್ ಋತ್ವಿಕ್ ಪ್ರೆಗ್ನೆನ್ಸಿಲಿ ಡೆಡ್ ಆಪೋಸಿಟ್ ಇತ್ತು ಗೈಸ್. ಈಗ ಹೆಣ್ಮಗು ಅಂದರೆ ಈ ಹೆಣ್ಮಗು ಆಗಿತ್ತಲ್ಲ, ಇದರಲ್ಲಿ ನನಗೇನು ಸಿಮ್ಟಮ್ಸ್ ಇತ್ತೋ ಅದು ಅಪೋಸಿಟ್ ಎಲ್ಲ ಇದರಲ್ಲಿತ್ತು. ಸೊ ನನಗೆ ಈಸಿಯಾಗಿ ಗೊತ್ತಾಗ್ತಿತ್ತು ನನಗಿದು ಗಂಡು ಮಗುನೇ ಅಂತ. ರಿತಿಕ್ಷಾ ಹೊಟ್ಟೆಲಿದ್ದಾಗ ಅವಳು ಬೇಬಿ ಮೂಮೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಬೇಬಿ ಮೂಮೆಂಟ್ಸ್ ಎಲ್ಲ ಆ ಕಡೆ ಈ ಕಡೆ ಏನೂ ಆಗ್ತಾನೆ ಇರಲಿಲ್ಲ. ಯಾವಾಗಲಾದರೂ ಒಂದು ಸಲ ಹೊಟ್ಟೆಲಿ ಒದಿಯೋದು, 1-2 ಸಲ ದಿನಕ್ಕೆ ಒದಿಯೋದು, ಈ ಥರ ಆಗೋದು. ಋತ್ವಿಕಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ನಾನೇ ಕೆಲಸ ಮಾಡಿಕೊಂಡು, ನಾನೇ ಅಂಗಡಿ ಬ್ಯಾಲೆನ್ಸ್ ಮಾಡಿಕೊಂಡು, ನಾನೇ ತಿನ್ಕೊಂಡು, ನಾನೇ ಎಲ್ಲ ಆ ಥರ ನಾನೇ ಮೇಂಟೈನ್ ಮಾಡ್ಕೊತಿದ್ದೆ. ಆಮೇಲೆ ಅವನಂತೂ ಒದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ 150ರಿಂದ 200 ಸಲ ಅಷ್ಟು ಒದಿಯೋನು. ನಾನು ಆ್ಯಕ್ಚುಲಿ ಲೋಕಿಗೆ ಹೇಳ್ತಾನೆ ಬರ್ತಿದ್ದೆ, ಲೋಕಿ ಕೈ ಇಡು, ಎಷ್ಟು ಒದಿತಾ ಇದ್ದಾನೆ ನೋಡಿ ಇವನು, ನನಗೆ ಒದಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಒದಿತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಆ ರೇಂಜಿಗೆ ಒದಿತಾ ಇದ್ದ ಅವನು. ಅದಾದಮೇಲೆ ನನಗೆ ಯಾವಾಗ 5th ಮಂತ್ ಕಂಪ್ಲೀಟ್ ಆಯಿತು, 6th ಕಂಪ್ಲೀಟ್ ಆಯಿತು, 9 ಕಂಪ್ಲೀಟ್ ಆಯಿತು. ಆವಾಗ ನಾನು ಫುಲ್ಲು ಕ್ಲಾರಿಟಿ ಕೊಟ್ಟಿದ್ದೆ. ನನಗೆ ಆ್ಯಕ್ಚುಲಿ 2ನೇ ಮಗುಗೂ ಸೀಮಂತ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಮಾಡ್ಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ನನಗೆ ಎಲ್ಲ ಹೆಣ್ಮಕ್ಳು ಅಂತ ಆಡ್ಕೊಂಡಿದ್ದಾರೆ. ಗೊತ್ತಿದ್ರೂ ಎಲ್ಲೋ ಒಂದು ಕಡೆ ನನಗೆ ಟೆನ್ಷನ್ನು ಗೈಸ್, ಎಲ್ಲಿ ಏನಾಗ್ಬಿಡುತ್ತೋ, ಮತ್ತು ನನ್ನ ಎಲ್ಲ ಆಡ್ಕೊಂಡ್ಬಿಡ್ತಾರೋ. ಇನ್ನು ಕೆಲವ್ರಂತೂ ಅಯ್ಯೋ ಇವ್ರಿಗೆ ಫ್ಯಾಮಿಲಿ ಸಾಲಿರಬೇಕು, ಹಾಗೆ ಹಿಂಗೆ. ನಮ್ಮ ಮನೇಲಿ ಗಂಡ್ಮಕ್ಳು ಇರಲಿಲ್ಲ, ಹಂಗಾಗಿ ಅವ್ರಿಗೆ ಅವರ ವಂಶದ ಸಾಲು ಬಂದಿದೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋರು ಗೈಸ್. ಅದೇ ಕ್ಯಾಟಗರಿ ಬರ್ಬೋದು ಅಂತೆಲ್ಲ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ನನ್ನ ಮನಸ್ಸಲ್ಲಿ, ನನ್ನ ಮೈಂಡಲ್ಲಿ ಅದೇ ತಲೆಯಲ್ಲಿತ್ತು, ಅಯ್ಯೋ ಇದು ಹೆಣ್ಮಗು ಆಗ್ಬಿಡುತ್ತಾ, ಏನು ಇಷ್ಟೆಲ್ಲ ಮಾತಾಡಿದ್ದಾರೆ ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ನನಗೆ ಸಿಮ್ಟಮ್ಸ್ ನಾನು ಆಗಲೇ ಹೇಳಿದ್ನಲ್ಲ, ಇದು ಒಂದು ಕಂಡು ಹಿಡ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ. ಆ ಸಿಮ್ಟಮ್ಸ್ ಏನು ಅಂತ ಹೇಳಿದ್ರೆ, ನಿಮಗೆ ಹೆಣ್ಣು ಮಗು ಆದರೆ ಗೈಸ್ ಹೊಟ್ಟೆ ಇಲ್ಲಿಂದ ಯಾವ ಶೇಪಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಈ ಶೇಪಲ್ಲಿ ಇರುತ್ತೆ. ಅಂದರೆ ರೌಂಡ್ ಶೇಪಲ್ಲಿ ಇರುತ್ತೆ, ಸರ್ಕಲ್ ಶೇಪಲ್ಲೇ ಹೊಟ್ಟೆ ಇರುತ್ತೆ. ಆದರೆ ಹೊಟ್ಟೆ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಇಲ್ಲಿಂದನೇ ನಮಗೆ ಹೊಟ್ಟೆ ಸ್ಟಾರ್ಟ್ ಆಗುತ್ತೆ. ಆ ಹೊಟ್ಟೆ ಇದ್ದಾಗ ನೀವು ಖಂಡಿತ ತಿಳ್ಕೊಳ್ಳಿ ಅದು ಹೆಣ್ಮಗುನೇ ಅಂತ. ಆಮೇಲೆ ಕೆಲವ್ರು ಹೇಳ್ತಾರೆ ನನಗೆ ಇಲ್ಲಿಂದನೇ ಹೊಟ್ಟೆ ಇತ್ತು ಬಟ್ ಗಂಡ್ಮಗು ಆಗಿತ್ತು ಅಂತ. ಅದು ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಹೆಣ್ಮಗು ಆದಾಗ ಗೈಸ್ ಹೊಟ್ಟೆ ಫುಲ್ಲು ಬರೀ ಇಲ್ಲಿ ಮಾತ್ರ ಮುಂದೆ ಬಂದಿರಲ್ಲ, ಈ ಸೈಡ್ ಪೋರ್ಷನ್ಸ್ ಅನ್ನೋದು ಏನಿರುತ್ತೆ ಅದನ್ನು ಕೂಡ ನಿಮಗೆ ತುಂಬ ದಪ್ಪ ಇರುತ್ತೆ. ಮತ್ತು ಈ ಹೊಟ್ಟೆ ಯಾವಾಗಲೂ ಇಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ರೌಂಡ್ ಶೇಪು ಈ ಥರ ಇರುತ್ತೆ, ಅದು ಕೆಳಗೆ ಜಗ್ಗಿರಲ್ಲ. ನೀವು ನನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಹೆಣ್ಮಗು ಯಾರಿಗಾಗಿರುತ್ತೆ ಅವರಿಗೆ ಹೊಟ್ಟೆ ಫುಲ್ಲು ಕೆಳಗೆ ಬಂದಿರಲ್ಲ, ಮೇಲ್ ಹೊಟ್ಟೆ ಇರುತ್ತೆ. ಬಟ್ ಮೇಲ್ ಹೊಟ್ಟೆ ಇರಬೇಕು, ರೌಂಡ್ ಶೇಪಲ್ಲೇ ಇದ್ದರೆ ಆಗುತ್ತೆ. ಕರೆಕ್ಟಾಗಿ ಗಂಡು ಮಗು ಆದರೆ ಆ ಮಗು ಶೇಪ್ ಬಂದು ಎಗ್ ಶೇಪಲ್ಲಿರುತ್ತೆ, ಅವರಿಗೆ ಸೈಡ್ ಹೊಟ್ಟೆ ಬಂದಿರಲ್ಲ. ಇದು ಒಂದೇ ಮೇಯ್ನ್ ಟಿಪ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಗು ಆಗಿದ್ರೆ ಸೈಡ್ ಹೊಟ್ಟೆನೂ ಕೂಡ ದಪ್ಪ ಇರುತ್ತೆ, ಗಂಡು ಮಗು ಆಗಿದ್ರೆ ಸೈಡ್ ಹೊಟ್ಟೆ ಬಂದಿರಲ್ಲ, ಬರೀ ಮುಂದೆ ಮಾತ್ರ ಎಗ್ ಶೇಪಲ್ಲಿ ಈ ಶೇಪಲ್ಲಿ ಇರುತ್ತೆ. ನೀವು ಅದನ್ನು ನೋಡ್ಬೋದು. ಬಾಯ್ ಬೇಬಿ ಆದರೆ ಈ ಥರ ಇರುತ್ತೆ, ಅಂದರೆ ಎಗ್ ಯಾವ ಥರ ರೌಂಡ್ ಆಗಿದ್ರೂ ಅದು ಉದ್ದ ಇರುತ್ತೆ. ಸೊ ಬಾಯ್ ಬೇಬಿ ಆದರೆ ಉದ್ದ ಇರುತ್ತೆ, ಗರ್ಲ್ ಬೇಬಿ ಆದರೆ ಅಗಲ ಇರುತ್ತೆ. ಸೊ ಇದು ಒಂದನ್ನು ನೀವು ಈಸಿಯಾಗಿ ನೋಡ್ಕೊಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಕೆಲವರು ಹೇಳ್ತಾರೆ ಹಾರ್ಟ್ ಬೀಟಲ್ಲಿ ಚೆಕ್ ಮಾಡ್ಬೋದಾ ಸಿಸ್ಟರ್ ನಾವು ಅಂತ ನನಗೆ ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳ್ತೀನಿ. ನನಗೆ ನನ್ನ ಕಸಿನ್ಸ್ ಆಗಿರ್ಬೋದು, ನನ್ನ ತಂಗಿದಿರೋ ಇವ್ರು ಯಾರು ಪ್ರೆಗ್ನೆನ್ಸಿ ಆದಾಗಲೂ ನಾನು ಈಸಿಯಾಗಿ ಫೈಂಡ್ ಔಟ್ ಮಾಡಿದ್ದೀನಿ, ನಿನಗೆ ಇದೇ ಮಗು ಆಗೋದು ಪಕ್ಕ ಅಂತ ಹೇಳಿ. ಬಟ್ ನಾನು ಯಾವುದು ಜಡ್ಜ್ ಮಾಡಿದ್ದೀನೋ ಅದು ಅದೇ ಮಗು ಆಗಿದೆ. ನಾನು 3 ಜನಕ್ಕೆ ಹೇಳಿದ್ದೀನಿ, 3 ಜನಕ್ಕೆ ನಾನು ಏನು ಹೇಳಿದ್ನೋ ಅದೇ ಮಗು ಆಗಿದೆ, ಕನ್ಫರ್ಮ್ ಆಗಿದೆ. ಅವ್ರು ಆ್ಯಕ್ಚುಲಿ ಏನಂದರೆ ನೆಕ್ಸ್ಟ್ ಯಾರಿಗಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಂದ್ರೆ ಅಕ್ಕ ಇದು ಯಾವ ಮಗು ಹೇಳು ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನನಗೆ ಅವರು ನನಗೆ ಕಾಲ್ ಮಾಡಿ ನನಗೆ ವಾಟ್ಸಪ್ ಮಾಡಿ ಈ ಥರ ಪ್ಲಸೆಂಟಾಗಿ ಈ ಥರ ಇದೆ ಮತ್ತು ಹಾರ್ಟ್ ಬೀಟ್ ಇಷ್ಟಿದೆ, ಇದರಿಂದ ಕಂಡುಹಿಡಿಬೋದಾ ಹೇಳು ಅಂತ ಕೇಳಿದಾಗ ನಾನು ನಿಜವಾಗ್ಲೂ ಹೇಳಿದೆ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಬೀಟು ಮಗು ನಾವು ತಿಂದಿದ್ದಾಗ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ನಾವು ಏನೂ ತಿಂದಿಲ್ಲ ಅಂದರೆ ಸ್ವಲ್ಪ ಲೋ ಆಗಿರುತ್ತೆ. ಸೊ ಹಾರ್ಟ್ ಬೀಟಿಂದ ನನಗೆ
ಯಾವುದು ನಾನು ಕಂಡಿಡ್ದಿಲ್ಲ. ಹಾರ್ಟ್ ಬೀಟಲ್ಲಿ ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಆಮೇಲೆ 140 ಮೇಲಿದ್ದರೆ 140-45 ಏನಾದರೂ ಇದ್ದರೆ ಬಾಯ್ ಬೇಬಿ, ಅಬೋವ್ 145 ಮೇಲಿದ್ದರೆ ಗರ್ಲ್ ಬೇಬಿ, 150 ಈ ಥರ ಎಲ್ಲ ಇದ್ದರೆ ಗರ್ಲ್ ಬೇಬಿ ಅಂತಾರೆ. ಇಲ್ಲ, ನಿಜವಾಗ್ಲೂ ಅದೂ ಸುಳ್ಳಾಗಿದೆ. ನಮ್ಮ ಮನೆ ಬಾಡಿಗೆಗಿದ್ದಾರಲ್ಲ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ ಬೀಟ್ ಇದ್ದಿದ್ದು 130, ಬಟ್ ಆದ್ರೂ ಗರ್ಲ್ ಬೇಬಿ ಆಗಿದೆ. ಸೊ ಇದು ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಯಾವುದು ಅಂತ ಗೊತ್ತಾಗುತ್ತೆ. ಹುಡುಗಿಗಾದರೆ ಅಗಲ ಹೊಟ್ಟೆ ಇರುತ್ತೆ, ಹುಡುಗ ಬೇಬಿ ಆದರೆ ಹಿಂಗೆ ಉದ್ದ ಮೊಟ್ಟೆ ಇರುತ್ತೆ, ಮೊಟ್ಟೆ ಶೇಪಲ್ಲಿ ಇರುತ್ತೆ ಹುಡುಗನಿಗೆ ಈ ಥರ, ಹುಡುಗಿಗೆ ಈ ಥರ ಅಗಲ ಇರುತ್ತೆ. ಸೊ ಅದರಲ್ಲಿ ಈಸಿಯಾಗಿ ಗೊತ್ತಾಗ್ಬೋದು. ನನಗೆ ನನ್ನ ಪಾಪು ಹುಟ್ಟಿದಾಗ ಸೀಮಂತ ಮಾಡಿಸ್ಕೋಬೇಕು 9 ತಿಂಗಳಿಗೆ ಬಿದ್ದಾಗ ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು. ಬಟ್ ನಾನು ಮಾಡಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಹೆಣ್ಮಗು ಆಗ್ಬಿಡುತ್ತೆ ಅಂಥವಳು ಇಂಥವಳು ಅಂತೆಲ್ಲ ಮಾತಾಡಿದ್ರು ಜನ. ಅವ್ರ ಮುಂದೆ ನಾನು ಏನಾದರೂ ಮಾಡಿಕೊಂಡ್ರೆ ಎಲ್ಲಿ ನನಗೆ ಮತ್ತೆ ಹೆಣ್ಮಗು ಆಗಿಬಿಟ್ರೆ ಏನು ಆಡ್ಕೊಬಿಡ್ತಾರೋ ಇವಳು, ಈ ಸಂಪತ್ತಿಗೆ ಇದೆಲ್ಲ ಮಾಡ್ಕೊಂಡ್ಲು ಅನ್ನೋ ಮೈಂಡ್ ನನಗೆ ನಿಜವಾಗ್ಲೂ ತುಂಬಾ ಇತ್ತು. ಎಷ್ಟೇ ಆಸೆ ಇದ್ರೂ ಕೂಡ ನಾನು ಅದನ್ನು ಮಾಡ್ಕೊಂಡಿರಲಿಲ್ಲ. ನನಗೆ ನಾನು ಕನ್ಫರ್ಮ್ ಆದಮೇಲೆ ನನಗೆ ಈ ಥರ ಹುಟ್ಟಿದ್ರೆ, ನಾನು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ ಯಾವ ಥರ ಇದ್ದರೆ ಹೆಂಗಾಗುತ್ತೆ ಏನು ಅಂತ ಹೇಳಿ. ಬಟ್ ದೇವ್ರ ದಯೆಯಿಂದ ನಾನು ಏನು ಅಂದ್ಕೊಳ್ತಿದ್ದೀನೋ ಹಂಗೆ ಆಗ್ತಾಯಿದೆ. ಬಟ್ ಯೂಟ್ಯೂಬಲ್ಲಿ ನೋಡಿದ್ದು ಕೆಲವೊಂದು ಸುಳ್ಳು ಆಗ್ತಾಯಿದೆ, ಕೆಲವೊಂದು ನಿಜ ಆಗ್ತಾಯಿದೆ. ಬಟ್ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆಲಿರೋ ಮಗು ಹೆಣ್ಣ ಗಂಡ ಅಂತ ಈಸಿಯಾಗಿ ಕಂಡುಹಿಡಿಬೋದು ಅಂತ. ಯಾಕೆ ಇವತ್ತು ಸ್ಪೆಷಲಿ ಈ ವ್ಲಾಗ್ನ ಮಾಡಿದೆ ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ. ನನಗೆ ತುಂಬ ಜನ ಕೇಳ್ತಿದ್ರು, ಅಕ್ಕ ನೀವು ನಿಜವಾಗ್ಲೂ ನೀವು ಕನ್ಫರ್ಮ್ ಮಾಡಿಸ್ಕೊಂಡೆ ಅಲ್ವಾ ತೆಗೆಸ್ತಿದ್ದಿದ್ದು ಅಂತ. ನಾನು ಯಾವುದೇ ರೀತಿ ಪ್ರಾಮಿಸ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ತೆಗೆಸ್ತಾ ಇರಲಿಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಯಾವ ಹಾಸ್ಪಿಟಲಲ್ಲೂ ಕೂಡ ಅದನ್ನು ಕನ್ಫರ್ಮ್ ಮಾಡಿ ತೆಗಿತಾ ಇಲ್ಲ. ಏನಂದರೆ ಎಲ್ಲಿ ಸಿಗಾಕೊಂಡ್ಬಿಡ್ತೀವೋ ಅಂತನೋ. ಮುಂಚೆ ಎಲ್ಲ ಕೆಲವರು ದುಡ್ಡಿನ ಆಸೆಗೆ ನೋಡ್ತಿದ್ರು, ಈಗ ಯಾರೂ ಅಷ್ಟೇ ದುಡ್ಡಿನ ಆಸೆಗೂ ನೋಡ್ತಾ ಇಲ್ಲ. ಹಾಗೇ ಚೆಕ್ ಮಾಡಿದ್ರೆ ಎಲ್ಲಿ ಕ್ಲಿನಿಕ್ಗಳು ಸೀಸ್ ಆಗಿಬಿಡುತ್ತೋ ಈ ಥರದ್ದೆಲ್ಲ ತುಂಬ ತೊಂದರೆ ಇದೆ. ಹಾಗಾಗಿ ಅದು ಯಾರೂ ಆ ಥರ ನೋಡ್ತಾ ಇಲ್ಲ. ನಾನು ಯಾವುದೇ ರೀತಿ ನಂಗೆ ತೋರಿಸ್ಕೊಂಡಿಲ್ಲ. ಕೆಲವು ಜನಕ್ಕೆ ಅದು ತುಂಬ ಅಂದರೆ ತುಂಬಾ ಡೌಟ್ ಇತ್ತು, ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಷ್ಟೇ. ಅವರು ಕ್ಲಾರಿಟಿ ಕೊಡಲೇಬೇಕು ಅಂತ ನಾನೇನು ಬ್ಲಾಗ್ ಮಾಡಿಲ್ಲ. ಕೆಲವ್ರಿಗೆ ಈ ವಿಡಿಯೋಯಿಂದ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಜನ ನಂತರ ನೋವು ತಿಂದಿದ್ದಾರೋ, ಎಷ್ಟು ಜನ ಗಂಡ್ಮಕ್ಳಿಲ್ಲ ಅಂತ ಪಾಪ ಹೆಣ್ಮಕ್ಳಿಗೆ ಚುಚ್ಚಿ ಮಾತಾಡಿರ್ತಾರೋ ಅಂಥವ್ರಿಗೋಸ್ಕರ ಯೂಸ್ ಆಗಲಿ ಅಂತ ಅಷ್ಟೇ. ಕೆಲವೊಂದ್ಸಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೊಟ್ಟೆಲಿ ಗಂಡ್ಮಗು ಇದ್ರೂ ಹೆಣ್ಮಗು ಇರೋರು ಏನು ಮಾಡ್ತಾ ಇದ್ದೀರಾ ಅಂದರೆ, ಅಯ್ಯೋ ಇದು ಹೆಣ್ಣಾಗ್ಬಿಡುತ್ತೆ ಅಂತ ನಾವೇ ಹೋಗಿ ಅಬೋಷನ್ಸ್ ಮಾಡ್ಕೊತಾ ಇದ್ದೀವಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ದೇವ್ರ ಮೇಲೆ ಭಾರ ಹಾಕಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬೇ ನಮ್ಗೆ ತುಂಬ ಹೆಲ್ಪ್ ಆಗೋದು ಒಂದೊಂದು ವ್ಲಾಗ್ ಮಾಡೋಕ್ಕೆ. ನಾನು ಯಾವುದೇ ರೀತಿ ವ್ಲಾಗ್ಸ್ನ ಸ್ಟಾಪ್ ಮಾಡಬಾರ್ದು, ಮಾಡಲೇಬೇಕು, ನಾನು ಏನಾದರೂ ಅಚೀವ್ ಮಾಡಲೇಬೇಕು ಅಂತಲೇ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.